ಇವತ್ತು ತಮ್ಮ ಜೊತೆ ನಮ್ಮೂರಿನ ರಸ್ತೆಯನ್ನು ಸ್ವಚ್ಛಗೊಳಿಸಿ ಕಂಗೊಳಿಸುವಂತೆ ಮಾಡಿದ ಕೆಲಸವನ್ನು ಹಂಚಿಕೊಳ್ಳುತ್ತಿದ್ದೇನೆ. ನಮ್ಮ ಊರಿಗೆ ಹೋಗೋ ದಾರಿಯ ಅಕ್ಕಪಕ್ಕದಲ್ಲಿ ಈ ರೀತಿಯ ದರಕು ಹಾಗೂ ಕುರ್ಚಲು ಮಟ್ಟಿ ತುಂಬಿ ರಸ್ತೆಯು ಕಿರಿದಾಗಿ ಹೋಗಿತ್ತು. ನಾವು ಮನೆಗೆ ಕಾಳಜಿ ನೀಡಿದಂತೆ ಮನೆಗೆ ಬರುವ ಮೊದಲು ಸಿಗುವ ಊರ ದಾರಿಗೂ ಸಹ ಆಗಾಗ ನಮ್ಮ ಕೈಲಾದ ಕೆಲಸವನ್ನು ಮಾಡುತ್ತೇವೆ. ನಮ್ಮ ಮಲೆನಾಡಿನ ಪ್ರದೇಶದಲ್ಲಿ ಈ ರೀತಿಯ ನೈಸರ್ಗಿಕ ಕಳೆ, ದರಕು, ಎಲೆಗಳಿಂದ ರಸ್ತೆಗಳು ಆಗಾಗ ಮುಚ್ಚಿ ಹೋಗುತ್ತಲಿರುತ್ತವೆ. ಇದನ್ನು ಸ್ವಚ್ಛಗೊಳಿಸಿದ್ರೆ ರಸ್ತೆಗಳು ಸುಂದರವಾಗಿ ಕಾಣುವುದಲ್ಲದೆ ಸುರಕ್ಷಿತ ಸಹ ಆಗುವುದು, ಹಾಗೆ ರಸ್ತೆಯ ಬಾಳಿಕೆ ಕೂಡ ಹೆಚ್ಚುವುದು. ಈ ಕಾರಣದಿಂದ ವರ್ಷದಲ್ಲಿ 2-3 ಬಾರಿ ಬಿಡುವು ಮಾಡಿಕೊಂಡು ರಸ್ತೆಯ ಇಕ್ಕೆಲವನ್ನು ಸ್ವಚ್ಛಗೊಳಿಸುತ್ತೇವೆ. ಇಂತಹ ಕೆಲಸಗಳಲ್ಲಿ ಆಯಾಸಕ್ಕಿಂತ ಸಂತೃಪ್ತಿಯೇ ಜಾಸ್ತಿ ಸಿಗುತ್ತದೆ ಎಂದರೂ ತಪ್ಪಾಗಲಾರದು. ಹಾಗೆ ಈ ಸಮಯದಲ್ಲಿ ಸಿಗುವ ಎಲೆ, ದರಕು, ಸೊಪ್ಪುಗಳನ್ನು ಹಾಳು ಮಾಡದೆ ಒಗ್ಗೂಡಿಸಿ ತೋಟದ ಮುಚ್ಚಿಗೆಗೆಂದು ಬಳಸುತ್ತೇವೆ. ನೋಡಿ, ಇದು ರಸ್ತೆಯ ಸುತ್ತಮುತ್ತ ಕಸವಾಗಿ ಕಂಡರೂ ನಮ್ಮ ತೋಟಕ್ಕೆ ಇಳಿದ ಮೇಲೆ ಗೊಬ್ಬರವಾಗಿ ಮಾರ್ಪಾಡಾಗುವುದು. ಆದರೆ ಅದರ ಬಳಕೆ ನಮ್ಮ ಕೈಯಲ್ಲಿದೆ ಎನ್ನಿ. ಹೀಗೆ ಪ್ರತಿನಿತ್ಯ 10 ಗಾಡಿಗಳು ಓಡಾಡುವ ಹಾಗೆ 100 ಜನರು ಬಂದು ಹೋಗುವ ಊರಿನ ದಾರಿ ಈ ರೀತಿ ಸ್ವಚ್ಛವಾಗಿ ಸುಂದರವಾದರೆ ಊರೇ ಸುಂದರವಾದಂತೆ ಎಂದರೂ ಖಂಡಿತ ತಪ್ಪಾಗಲಾರದು. ನೋಡಿ, ನಮ್ಮ ಇಂದಿನ ಶ್ರಮಕ್ಕೆ ಊರಿನ ಸಂಪೂರ್ಣ ರಸ್ತೆಯೇ ಸುಂದರವಾಗಿರುವುದನ್ನ, ಹಾಗೆ ಅಲ್ಲಲ್ಲಿ ಬಿದ್ದ ಪ್ಲಾಸ್ಟಿಕ್ ಕಸಗಳನ್ನು ಸಹ ಆರಿಸಿ ತೆಗೆದಾಯಿತು. ಸರ್ಕಾರವೇನು ನಮ್ಮಂತಹ ಪುಟ್ಟ ಹಳ್ಳಿಗೂ ಕೂಡ ಉತ್ತಮ ರಸ್ತೆಯನ್ನೇ ನಿರ್ಮಿಸಿಕೊಟ್ಟಿದೆ. ನಮ್ಮ ಅಲ್ಪ ಸಮಯವನ್ನು ಮೀಸಲಿರಿಸಿದ್ರೆ ಈ ರೀತಿಯ ಸುಂದರ ಪರಿಸರವನ್ನು ನಮ್ಮ ಸುತ್ತಲೇ ನಿರ್ಮಿಸಬಹುದು ಎನ್ನುತ್ತಾ ನಮ್ಮ ಈ ಚಿಕ್ಕ ಕೆಲಸವನ್ನು ತಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ.